ಎಲ್ಲ ಆತ್ಮೀಯರಿಗೆ ಶರಣು ಶರಣಾರ್ಥಿಗಳು. ಜೀವನದ ಒಂದು ಅತ್ಯಂತ ಸರಳ ಮತ್ತು ಕಠಿಣ ಕ್ರಿಯೆ ಯಾವುದು ಅಂದರೆ ಮೌನ. ಮೌನ ಸಾಧನೆ ಮಾಡೋದು ತುಂಬ ಕಷ್ಟ ಇದೆ, ಅಷ್ಟೇ ಸರಳವೂ ಇದೆ. ಒಂದು ಮಾತಿದೆ, ಪರಮಾತ್ಮನ ಭಾಷೆ ಮೌನ. ಮೌನವನ್ನು ಅಭ್ಯಸಿಸಿ ಮನಸ್ಸಿನ ಗದ್ದಲಗಳನ್ನು ನಿಲ್ಲಿಸಿದಾಗ ಪರಮಾತ್ಮನ ಭಾಷೆ ಕೇಳಲಾರಂಭಿಸುತ್ತದೆ. ಇದು ಮಹಾಭಾರತದ ಸೂಕ್ತಿ. ನಮ್ಮ ಅಂತರಂಗದಲ್ಲಿರುವಂಥ ಹೊಯ್ದಾಟಗಳು, ರಣರಂಗಗಳು ಅವು ಶಾಂತ ಆಗಬೇಕಂತಂದರೆ ನಾವು ಮೌನವನ್ನು ಸಾಧನೆ ಮಾಡಬೇಕಾಗ್ತದೆ. ಗುಜರಾತದ ಒಬ್ಬ ಸಂತ, ಆತನ ಹೆಸರು ಶರಣಾನಂದ ಸ್ವಾಮೀಜಿ. ಹುಟ್ಟಿನಿಂದ ಅವರು ಕುರುಡರು, ಆದರೆ ಅವರಿಗೆ ಆಧ್ಯಾತ್ಮಿಕದ ಹಂಬಲ ತುಂಬ ಜಾಸ್ತಿ ಇರ್ತದೆ. ಭಾಳಷ್ಟು ಜನ ಸ್ವಾಮೀಜಿಗಳ ಕಡೆಗೆ ಹೋದಾಗ ನೀನು ಕುರುಡು ಇರುವುದರಿಂದ ನಾವು ನಿನಗೆ ದೀಕ್ಷೆ ಕೊಡುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿಸ್ತಾರೆ. ಆತನಿಗೆ ತುಂಬ ನೋವಾಗ್ತದೆ. ಕೊನೆಗೆ ಯಾವುದೊಬ್ಬ ಶ್ರೇಷ್ಠ ಸಾಧಕ ಋಷಿಗಳ ಹತ್ರ ಹೋಗ್ತಾರೆ. ನನಗೆ ದೀಕ್ಷೆಯನ್ನು ಕೂಡ ತಂದಾಗ ಆ ಋಷಿಗಳು ಆ ಸಂತರಿಗೆ ಒಂದು ಮಾತು ಹೇಳ್ತಾರೆ, ಮೌನ ರಹೋ ವಹಿ ಪಾಠಶಾಲಾ ತೆಹರಿ ಹುಯಿ ಮನವೇ ವೇದ ಉಪನಿಷತ್ಕ ಉಗಮಸ್ಥಾನ ಅನ್ನುವಂಥ ಮಾತನ್ನು ಹೇಳುತ್ತಾರೆ. ನಾವು ಪ್ರತಿದಿನ ದಿನಕ್ಕೆ 1 ಗಂಟೆ ಆದರೂ ಮೌನ ಸಾಧನೆಯನ್ನು ಮಾಡಬೇಕು. ವಾರಕ್ಕೆ 1 ಸಲ ಅಥವಾ 15 ದಿನಕ್ಕೆ ಒಮ್ಮೆ ಆದರೂ 24 ಗಂಟೆ ಮೌನವಾಗಿ ಇರುವಂಥ ಪ್ರಯತ್ನವನ್ನು ಮಾಡಬೇಕು. ಮಾತು ಮೌನವಾದರೆ ಸಾಲದು, ಮನಸ್ಸು ಮೌನವಾಗಬೇಕು. ಈ ಮೌನ ಇರುವುದರಿಂದ ನಮ್ಮ ಅಂತರಂಗದಲ್ಲಿರುವಂಥ ಕ್ಲೇಶಗಳು, ಒತ್ತಡಗಳು, ನೋವುಗಳು, ಸಂಕಟಗಳು ಮೌನದಲ್ಲಿ ಇರುವುದರಿಂದ ಅದಕ್ಕೆಲ್ಲವೂ ಪರಿಹಾರ ಸಿಗುತ್ತದೆ. ಅದಕ್ಕಾಗಿ ನಾವು ಪ್ರತಿದಿನ ಎದ್ದು ಬರೀ ಮಾತನಾಡುವುದು, ಈ ಜೀವನ ಜಂಜಾಟದಲ್ಲಿ ಓಡುವುದಕ್ಕಿಂತ ಪ್ರತಿದಿನ ಒಂದು ಮೌನಕ್ಕಾಗಿ ನಾವು ಒಂದು ಸಮಯವನ್ನು ಮೀಸಲಾಗಿಡಬೇಕು. ಮೌನ ಸಾಧನೆ, ಅದರ ಹೆಸರೇ ಧ್ಯಾನ. ಆ ಧ್ಯಾನದಿಂದ, ಆ ಮೌನ ಧ್ಯಾನದಿಂದ ನಮ್ಮಲ್ಲಿರುವಂಥ ಆತ್ಮಶಕ್ತಿ ಜಾಗೃತ ಆಗ್ತದೆ, ಆತ್ಮವಿಶ್ವಾಸ ಜಾಗೃತ ಆಗ್ತದೆ, ಆತ್ಮಶಕ್ತಿ ಹೆಚ್ಚಿಗೆ ಬೀಳುತ್ತದೆ. ಶರಣು ಶರಣಾರ್ಥಿಗಳು, ಪ್ರಣಾಮ.